ಅಪಾರ ಬೆಂಬಲಿಗರೊಂದಿಗೆ ಪುಟ್ಟು ಅಂಜಿನಪ್ಪ ರಕ್ತದಾನ, ಸಚಿವರ ಸೇವಾ ಕಾರ್ಯಕ್ಕೆ ಸಾಥ್, ಚಿಂತಾಮಣಿ ರಕ್ತದಾನ ಮಹಾದಾನ. ಇಂದು ಕಿಶೋರ್ ಶಾಲೆಯಲ್ಲಿ ಮಾಜಿ ಗೃಹ ಸಚಿವರಾದ ಶಿವರೆಡ್ಡಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಉಸ್ತುವಾರಿ ಸಚಿವರು, ಜನನಾಯಕರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಡಾಕ್ಟರ್ ಎಂಸಿ ಬಾಲಾಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಲಾಯಿತೆಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಿಳಿಸಿದರು. ದೇಶದಲ್ಲಿ ರಕ್ತಹೀನತೆಯಿಂದ ಹಾಗೂ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಯುವ ಸಂದರ್ಭದಲ್ಲಿ ರೋಗಿಗಳಿಗೆ ರಕ್ತವು ಸರಿಯಾದ ಸಮಯಕ್ಕೆ ಸಿಗದ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಸಮಸ್ಯೆಗಳು ಎದುರಿಸುತ್ತಿರುವುದು ನಾವು ಕಾಣಬಹುದಾಗಿದೆ. ಆದರೆ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ಸಚಿವರು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ಉತ್ತಮ ಸೇವಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ನನಗೆ ಸಂತಸ ತಂದಿದೆ. ಇಂತಹ ಕಾರ್ಯಕ್ರಮಗಳು ಮಗದಷ್ಟು ಸಚಿವರ ಕುಟುಂಬದವರು ಹಮ್ಮಿಕೊಳ್ಳಲಿ ಎಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತೇನೆಂದರು. ಅದೇ ರೀತಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಮಾಜಿ ಗೃಹ ಸಚಿವರಾದ ಶಿವರೆಡ್ಡಿ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ದೇವರು ಮತ್ತಷ್ಟು ಆರೋಗ್ಯ ಆಯುಷು ನೀಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ. ಹಾಗಾಗಿ ಸಚಿವರ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಯುವಕರೊಂದಿಗೆ ರಕ್ತದಾನವನ್ನು ಇಂದು ನಾವು ಮಾಡಿದ್ದೀವಿ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಅಪಾರ ಬೆಂಬಲಿಗರು ಮತ್ತು ಮುಖಂಡರಾದಂತಹ ಸಾಲ್ಮಾತು ಹಳ್ಳಿ ವೆಂಕಟರಮಣ, ಗೋವಿಂದಪ್ಪ, ಚಿನ್ನಪ್ಪಯ್ಯ, ಅಕ್ಕಲಪ್ಪ, ನಾಗರಾಜ್, ಶಿವಣ್ಣ ಸೇರಿದಂತೆ ಹಲವಾರು ಅಭಿಮಾನಿಗಳು ಹಾಜರಿದ್ದರು. ಮನುಷ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಮುಖವಾದಂಥ ನಮ್ಮ ಎಲ್ಲ ಅಂಗಗಳು ಸಹ ಈ ದೇಹ ನಿರ್ವಹಣೆ ಮಾಡೋದಕ್ಕೆ ಬಹಳ ಮುಖ್ಯ. ಅದರಲ್ಲಿ ರಕ್ತನೂ ಸಹ ಸಂಪೂರ್ಣವಾಗಿ ನಮ್ಮ ಬಾಡಿನ ನಿಯಂತ್ರಣ ಮಾಡೋಂಥ ನಿಟ್ಟಿನಲ್ಲಿ ನಾವು ಭಾಳಷ್ಟು ಆಕ್ಟಿವ್ ಆಗಿರೋಂಥ ವಿಚಾರದಲ್ಲಿ ರಕ್ತ ಭಾಳ ಪ್ರಮುಖವಾದಂಥ ಕೆಲಸ ಮಾಡ್ತದೆ. ಹಾಗಾಗಿ ಪ್ರತಿನಿತ್ಯನೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷಾಂತರ ಯೂನಿಟ್ ರಕ್ತನೂ ಸಹ ಈ ದೇಶದ ಅನುಕೂಲನ ಕಾಪಾಡೋದಕ್ಕೆ ಅವಶ್ಯಕತೆ ಇರೋದರಿಂದ ಈ ರೀತಿಯಾದಂಥ ಒಂದು ರಕ್ತದಾನ ಶಿಬಿರ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮವೂ ಸಹ ಆಗ್ತದೆ. ಅದ್ರ ಜೊತೆಗೆ ಎಲ್ಲರಲ್ಲೂ ಸಹ ಒಂದು ಅರಿವು ಮೂಡಿಸಿ ರಕ್ತ ದಾನ ಮಾಡೋಂಥದ್ದು ಮತ್ತು ರಕ್ತ ದಾನ ಮಾಡೋದ್ರಿಂದ ನಮ್ಮಲ್ಲಿ ಮತ್ತಷ್ಟು ರಕ್ತ ಕಣಗಳು ಉತ್ಪತ್ತಿಯಾಗಿ ನಾವು ಚೈತನ್ಯಯುತವಾಗಿರೋದಕ್ಕೆ ಅದು ದಾರಿಯಾಗೋದಕ್ಕೂ ಸಹ ಅನುಕೂಲ ಆಗ್ತದೆ. ಹಾಗಾಗಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಆಗಲಿ ಜಿಲ್ಲೆಯಲ್ಲಿ. ಅದಕ್ಕೆ ಸಚಿವರು ತಗೊಂಡಿರೋಂಥ ಒಂದು ಪ್ರಯತ್ನ ಶ್ಲಾಘನೀಯ. ಅವರ ತಂದೆಯವರು ಸಹ ಇವತ್ತು ಜನ್ಮದಿನ ಆಗಿರೋದ್ರಿಂದ ಅವರ ಜನ್ಮದಿನದ ಅಂಗವಾಗಿ ಒಂದು ಒಳ್ಳೆಯ ಪುಣ್ಯದ ಕೆಲಸ ಇದು ಮಾಡ್ತಾ ಇರೋಂಥದ್ದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಎಲ್ಲರಿಗೂ ಸಹ ಕೋರ್ತೀನಿ. ಮತ್ತು ರಕ್ತದಾನ ಮಾಡೋದಕ್ಕೆ ಭಾಗವಹಿಸಿದಂಥ ಎಲ್ಲ ಯುವಕರು, ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಂದಿರೋಂಥ ಎಲ್ಲ ಅಭಿಮಾನಿಗಳು ಸಹ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.